ಐತಿಹಾಸಿಕ ಗೆಲುವು ದೊರಕಿದೆ. 4ನೇ ಬಾರಿಗೆ ವಿಶ್ವ ಚಾಂಪಿಯನ್ ಆಗುವಂತ ಕನಸನ್ನ ಹೊಂದಿದ್ದ ಅರ್ಜೆಂಟೀನಾಗೆ ಈ ಒಂದು ಕನಸು ಭಗ್ನವಾಗಿರುವಂತದ್ದು. 2ನೇ ಬಾರಿಗೆ ವಿಶ್ವ ಚಾಂಪಿಯನ್ ಪಟ್ಟಕ್ಕೆ ಸ್ಪೇನ್ ಏರಿರುವಂತದ್ದು. ಅಮೆರಿಕಾದ ನ್ಯೂಯಾರ್ಕ್ ಜರ್ಸಿಯಲ್ಲಿ ಈ ಒಂದು ಫೈನಲ್ ಪಂದ್ಯ ನಡೆದಿತ್ತು. 2010ರಲ್ಲಿ ನೆದರ್ಲೆಂಡ್ಸ್ ವಿರುದ್ಧ ಸ್ಪೇನ್ ಈ ಒಂದು ಗೆಲುವನ್ನ ಸಾಧಿಸಿತು. ಈಗ ಅರ್ಜೆಂಟೀನಾ ವಿರುದ್ಧ ರೋಚಕ ಗೆಲುವು ಸಾಧಿಸುವ ಮೂಲಕ 2ನೇ ಬಾರಿಗೆ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿರುವಂತದ್ದು. ಪ್ರಬಲ ತಂಡವಾದಂಥ ಅರ್ಜೆಂಟೀನಾ, ಮೆಸ್ಸಿ ಅವರ ನಾಯಕತ್ವದ ತಂಡ ಅರ್ಜೆಂಟೀನಾ ಮತ್ತೊಮ್ಮೆ ಗೆಲ್ಲಬಹುದು, 4ನೇ ಬಾರಿಗೆ ವಿಶ್ವ ಚಾಂಪಿಯನ್ ಪಟ್ಟವನ್ನ ಪಡೆದುಕೊಳ್ಳಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಅರ್ಜೆಂಟೀನಾದ ವಿರುದ್ಧ ಸ್ಪೇನ್ ಒಂದು ಐತಿಹಾಸಿಕ ಗೆಲುವನ್ನ ಸಾಧಿಸಿರುವಂಥದ್ದು. 2010ರ ಬಳಿಕ ಇದು 2ನೇ ಬಾರಿಗೆ ವಿಶ್ವಕಪ್ ಪಟ್ಟವನ್ನ ತಲೆಗೆ ಏರಿಸಿಕೊಳ್ತಾ ಇರುವಂಥದ್ದು. 2ನೇ ಬಾರಿಗೆ ವಿಶ್ವ ಚಾಂಪಿಯನ್ ಪಟ್ಟವನ್ನ ಸ್ಪೇನ್ ಪಡೆದುಕೊಂಡಿರುವಂಥದ್ದು. ಅಮೆರಿಕಾದ ನ್ಯೂ ಜೆರ್ಸಿಯಲ್ಲಿ ಫೈನಲ್ ಪಂದ್ಯ ನಡೆದಿತ್ತು. ನಿನ್ನೆ ನಡೆದಂತ ಈ ಪಂದ್ಯದಲ್ಲಿ ಸ್ಪೇನ್ ಈ ಒಂದು ಪಟ್ಟವನ್ನ ಅಲಂಕರಿಸಿರುವಂಥದ್ದು. ರಣರೋಚಕ ಪಂದ್ಯ ನಡೆದಿದೆ. ನಿನ್ನೆ ಅಭಿಮಾನಿಗಳೆಲ್ಲರೂ ಕೂಡ ಕಾಯ್ತಾ ಇದ್ದ ಆ ಒಂದು ಕ್ಷಣ ನಡೆದಿರುವಂಥದ್ದು. ಅರ್ಜೆಂಟೀನಾದ ಮೆಸ್ಸಿಗಾಗಿ ಹಲವರು ಪ್ರಾರ್ಥನೆಯನ್ನ ಮಾಡ್ತಿದ್ರು. ಮೆಸ್ಸಿ ಅವರ ನಾಯಕತ್ವದ ತಂಡ ಗೆಲ್ಲಬೇಕು ಅಂತ ಹೇಳಿ ಹಲವರು ಬೇಡಿಕೊಳ್ತಿದ್ರು. ಯಾಕೆ ಅಂತಂದ್ರೆ ಮೆಸ್ಸಿ ಅವರಿಗೆ ಲಿಯೋನಲ್ ಮೆಸ್ಸಿ ಅವರಿಗೆ ದೊಡ್ಡ ಫ್ಯಾನ್ ಬೇಸ್ ಇರುವಂಥದ್ದು. ಹಾಗಾಗಿ ಮತ್ತೊಮ್ಮೆ ಇವರ ನಾಯಕತ್ವದ ತಂಡ ಗೆಲ್ಲತ್ತೆ, 4ನೇ ಬಾರಿ ಚಾಂಪಿಯನ್ ಆಗತ್ತೆ ಅನ್ನುವಂಥ ಹೋಪ್ ಎಲ್ಲರಲ್ಲೂ ಇತ್ತು. ಆದರೆ ಆ ಒಂದು ಆಸೆ ನಿರಾಸೆಯಾಗಿದೆ. 2ನೇ ಬಾರಿಗೆ ಸ್ಪೇನ್ ಪಾಲಿಗೆ ಫಿಫಾ ವಿಶ್ವಕಪ್ ಕಿರೀಟ ದೊರೆತಿರುವಂಥದ್ದು. ಸ್ಪೇನ್ ವಿರುದ್ಧ ಸೋಲನ್ನ ಕಂಡು ಫುಟ್ಬಾಲ್ ದಿಗ್ಗಜ ಕಣ್ಣೀರಿಟ್ಟಿದ್ದಾರೆ. ಸೋಲಿನ ಆಘಾತ ಕಾಲ್ಚೆಂಡಿನ ಮಾಂತ್ರಿಕ ಮೆಸ್ಸಿ ಏನಿದ್ದಾರೆ ಕಣ್ಣೀರಿಟ್ಟಿರುವಂಥದ್ದು. ಮೈದಾನದಲ್ಲಿ ಅರ್ಜೆಂಟೀನಾದ ಲಿಯೋನಲ್ ಮೆಸ್ಸಿ ಕಣ್ಣೀರಿಟ್ಟಿದ್ದಾರೆ. ರನ್ನರ್ ಅಪ್ ಆಗಿರುವಂಥ ಈ ಒಂದು ಖುಷಿಯನ್ನ ಮೆಸ್ಸಿ ಅವರ ನಾಯಕತ್ವದ ಅರ್ಜೆಂಟೀನಾ ಖುಷಿ ಪಟ್ಟಿರುವಂಥದ್ದು. ಆದರೆ ಲಿಯೋನಲ್ ಮೆಸ್ಸಿ ಅವರು ಭಾರೀ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರೋಚಕ ಹಾಗೂ ಅತ್ಯಂತ ಜಿದ್ದಾಜಿದ್ದಿನಿಂದ ಕೂಡಿದಂಥ ಫಿಫಾ ವಿಶ್ವಕಪ್ 2026ರ ಫೈನಲ್ ಮಹಾಸಮರದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾವನ್ನ 1-0 ಗೋಲುಗಳ ಅಂತರದಿಂದ ಮಣಿಸಿದಂತಹ ಸ್ಪೇನ್ ತಂಡ ಹೊಸ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಭಾನುವಾರ ಅಂದ್ರೆ ನಿನ್ನೆ ನಡೆದ ಈ ಹೈ ವೋಲ್ಟೇಜ್ ಪಂದ್ಯದ ನಿಗದಿತ 90 ನಿಮಿಷಗಳ ಅವಧಿಯಲ್ಲಿ ಎರಡೂ ತಂಡಗಳು ಗೋಲು ಗಳಿಸಲು ವಿಫಲವಾದಾಗ ಪಂದ್ಯವು ಹೆಚ್ಚುವರಿ ಸಮಯಕ್ಕೆ ಜಾರಿತು. ಹೆಚ್ಚುವರಿ ಸಮಯದ ದ್ವಿತೀಯಾರ್ಧದ ಆರಂಭದಲ್ಲಿ ಅಂದ್ರೆ ಪಂದ್ಯದ 106ನೇ ನಿಮಿಷದಲ್ಲಿ ಸ್ಪೇನ್ ತಂಡದ ಬದಲಿ ಆಟಗಾರ ಫೆರಾನಾ ಟೋರೆಸ್ ಪಂದ್ಯದ ಏಕೈಕ ಹಾಗೂ ನಿರ್ಣಾಯಕ ಗೋಲನ್ನ ಬಾರಿಸಿದ್ದಾರೆ. ಬಾಕ್ಸ್ ಒಳಗೆ ಪುಟಿದು ಬಂದ ಚೆಂಡನ್ನ ನಿಯಂತ್ರಣಕ್ಕೆ ಪಡೆದ ಟೋರೆಸ್ ಎಡಗಾಲಿನಿಂದ ಚೆಂಡನ್ನ ಗೋಲು ಹೊಡೆದಿದ್ದಾರೆ. ಇಲ್ಲಿ ಮೆಸ್ಸಿಯ ನಾಯಕತ್ವದ ಅರ್ಜೆಂಟೀನಾ ತಂಡ 4ನೇ ಬಾರಿಗೆ ಈ ಒಂದು ಪಟ್ಟವನ್ನ ಪಡೆದುಕೊಳ್ಳತ್ತೆ ಅಂತ ಹೇಳಿ ಅವರು ಕೂಡ ತುಂಬಾ ಒಂದು ಹೋಪ್ ನಲ್ಲಿ ಇದ್ರು. ಆದ್ರೆ ನಿನ್ನೆ ಈ ಒಂದು ಪಟ್ಟವನ್ನ ಕಳೆದುಕೊಂಡಿರುವಂತ ಲಿಯೋನಲ್ ಮೆಸ್ಸಿ ಅವರು ಕ್ರೀಡಾಂಗಣದಲ್ಲೇ ಕಣ್ಣೀರು ಹಾಕಿರುವಂತದ್ದು. ಅವರಿಗಿದ್ದಂತ ಆ ಒಂದು ಮಹದಾಕಾಂಕ್ಷೆ ಏನಿತ್ತು ಅದು ನಿನ್ನೆ ನಿರಾಸೆಗೆ ಕಾರಣವಾಗಿರುವಂತದ್ದು. ಆ ಒಂದು ಕನಸು ಭಗ್ನವಾಗಿರುವಂತದ್ದು. ಹಾಗಾಗಿ ಲಿಯೋನಲ್ ಮೆಸ್ಸಿ ಅವರು ಕ್ರೀಡಾಂಗಣದಲ್ಲಿ ಅತ್ಯಂತ ಈ ಒಂದು ಕ್ಷಣವನ್ನ ನೋಡಿ ಅವರ ಅಭಿಮಾನಿಗಳೆಲ್ಲರೂ ಕೂಡ ಭಾವುಕರಾಗಿದ್ದಾರೆ. ಇಷ್ಟು ದಿನಗಳ ಕಾಲ ಸತತವಾಗಿ ಫಿಫಾ ವರ್ಲ್ಡ್ ಕಪ್ ಮ್ಯಾಚ್ ಏನು ನಡೆದುಕೊಂಡು ಬಂದಿತ್ತು, ಎಲ್ಲರೂ ಕೂಡ ಒಳ್ಳೆ ಉತ್ಸುಕರಾಗಿ ಈ ಒಂದು ಮ್ಯಾಚ್ ನ ನೋಡ್ಕೊಂಡು ಬಂದಿದ್ರು. ಅಂತಿಮವಾಗಿ ಪ್ರಬಲಶಾಲಿಯಾದಂತ ಅರ್ಜೆಂಟೀನಾ ತಂಡ ಫೈನಲ್ಗೆ ಬಂದು ತಲುಪಿತ್ತು. ಸತತವಾಗಿ 3 ಚಾಂಪಿಯನ್ ಪಟ್ಟವನ್ನ ಪಡೆದಿರುವಂತಹ ಈ ಒಂದು ತಂಡ 4ನೇ ಬಾರಿಗೆ ಮತ್ತೊಮ್ಮೆ ಅಲಂಕರಿಸುತ್ತೆ ಒಂದು ಸ್ಥಾನವನ್ನ. ಈ ಹಿಂದೆ ಕೂಡ ಅರ್ಜೆಂಟೀನಾ ಈ ಒಂದು ಪಟ್ಟವನ್ನ ಪಡೆದುಕೊಂಡಿದೆ. ಈ ಬಾರಿಯೂ ಕೂಡ ಪಟ್ಟ ಪಡಿಬಹುದು ಅನ್ನುವಂತ ಆಕಾಂಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ರು. ಇಂಥ ಸಂದರ್ಭದಲ್ಲಿ ಒಂದೂ ಗೋಲುಗಳನ್ನು ಕೂಡ ಪಡೆಯೋದಕ್ಕಾಗದೆ ಎರಡೂ ತಂಡಗಳು ಭಾರಿ ಹರಸಾಹಸವನ್ನ ಪಟ್ಟಿವೆ. ಅದಾದ ನಂತರ ಹೆಚ್ಚುವರಿ ಸಮಯದಲ್ಲಿ ಸ್ಪೇನ್ ತಂಡದಿಂದ ಒಂದು ಗೋಲು ಸಿಕ್ಕಿರುವಂತಹ ಕಾರಣ ಈ ಒಂದು ಪಂದ್ಯ ಆ ಒಂದು ನಿರ್ಣಾಯಕ ಗೋಲಿನಿಂದ ಅಂತ್ಯವಾಗಿರುವಂತದ್ದು. ಇಲ್ಲವಾದ್ರೆ ಇಲ್ಲಿ ಎರಡೂ ತಂಡಗಳಿಂದ ಯಾವುದೇ ಗೋಲುಗಳು ಬಂದಿರಲಿಲ್ಲ. ತುಂಬಾ ರಣರೋಚಕತೆ ಉಂಟಾಗಿತ್ತು ಈ ಒಂದು ಪಂದ್ಯದ ವೇಳೆ. ಅಂತಿಮವಾಗಿ ಒಂದೇ ಒಂದು ಗೋಲು ಈ ಒಂದು ಪಂದ್ಯವನ್ನ ನಿರ್ಧಾರ ಮಾಡಿರುವಂತದ್ದು. ಹಾಗಾಗಿ ಲಿಯೋನಲ್ ಮೆಸ್ಸಿ ಅವರ ಈ ಒಂದು ಕನಸಾಗಿ ಉಳಿದು ಬಿಟ್ಟಿದೆ. ರನ್ನರ್ ಅಪ್ ಆಗಿ ಇವರ ತಂಡ ಅಂದ್ರೆ ಮೆಸ್ಸಿ ಅವರ ನಾಯಕತ್ವದ ತಂಡದ ಈ ಒಂದು ರನ್ನರ್ ಅಪ್ ಪಟ್ಟದ ಬಗ್ಗೆಯೂ ಕೂಡ ಅರ್ಜೆಂಟೀನಾದಲ್ಲಿ ಖುಷಿ ವ್ಯಕ್ತವಾಗಿದೆ, ಶ್ಲಾಘನೆ ವ್ಯಕ್ತವಾಗಿದೆ. ಆದರೆ ಲಿಯೋನಲ್ ಮೆಸ್ಸಿ ಅವರಿಗೆ ಇದರ ಬಗ್ಗೆ ಸಮಾಧಾನ ಇಲ್ಲ.
ಇರಲಿಲ್ಲ. ತಾವು ಮತ್ತೊಮ್ಮೆ ಗೆಲ್ಲಬೇಕು, 4ನೇ ಬಾರಿಗೆ ಪಟ್ಟ ತೆಗೆದುಕೊಳ್ಬೇಕು, ಆ ಒಂದು ಟ್ರೋಫಿಯನ್ನ ಎತ್ತಬೇಕು ಅಂತ ಹೇಳಿ ಭಾರಿ ಕಾತರದಿಂದ ಕಾಯ್ತಾ ಇದ್ರು. ಒಳ್ಳೆ ಪ್ರದರ್ಶನವನ್ನ ಕೂಡ ಈ ಒಂದು ಸೀರೀಸ್ ನಲ್ಲಿ ನೀಡ್ಕೊಂಡು ಬಂದಿದ್ರು. ಆದ್ರೆ ಅದೃಷ್ಟ ಇರಲಿಲ್ಲ, ನಿನ್ನೆ ಆ ಒಂದು ಪಂದ್ಯ ಕೈ ತಪ್ಪಿ ಹೋಗಿದೆ. ಸ್ಪೇನ್ ತಂಡ 2010ರ ನಂತರ ಇದು 2ನೇ ಬಾರಿಗೆ ಈ ಒಂದು ಪಂದ್ಯವನ್ನ ಗೆದ್ದು ಬೀಗ್ತಾ ಇರುವಂತದ್ದು. ಅವರಿಗೆ 2ನೇ ಬಾರಿ ಈ ಒಂದು ಅವಕಾಶ ಸಿಕ್ಕಿದೆ. ಅರ್ಜೆಂಟೀನಾದ ಈ ಒಂದು ಪ್ರದರ್ಶನವನ್ನ ನೋಡಿಕೊಂಡು ಬಂದು ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾ ಇದ್ದಂತ ಅಭಿಮಾನಿಗಳು ಈ ಬಾರಿಯೂ ಕೂಡ ಖಂಡಿತವಾಗಿ ಅರ್ಜೆಂಟೀನಾ ಈ ಒಂದು ಪಂದ್ಯವನ್ನ ಗೆಲ್ಲತ್ತೆ, ಅಂತಿಮವಾಗಿ ಈ ಒಂದು ಟ್ರೋಫಿಯನ್ನ ಮುಡಿಗೇರಿಸಿಕೊಳ್ಳತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಅರ್ಜೆಂಟೀನಾ ಫ್ಯಾನ್ಸ್ ಇದ್ರು. ಆದರೆ ನಿನ್ನೆ ಸ್ಪೇನ್ ತಂಡ ನೀಡುವಂಥ ಈ ಒಂದು ಟಕ್ಕರ್ ಮ್ಯಾಚ್ನಿಂದಾಗಿ ಅರ್ಜೆಂಟೀನಾ ತಂಡ ಸೋತಿರುವಂಥದ್ದು. 4ನೇ ಬಾರಿಗೆ ಪಟ್ಟ ಪಡೆದುಕೊಳ್ಳುವಂಥ ಕನಸಾಗಿ ಉಳಿದುಕೊಂಡಿರುವಂಥದ್ದು.